ನೋಡಿ, ಮೈಸೂರಿನಲ್ಲಿ ಉದಯಗಿರಿ ಆ ಏರಿಯಾದಲ್ಲಿ ಆದಂಥ ಘಟನೆ, ಆ ಭಾಗದಲ್ಲಿ ಮುಸ್ಲಿಮರೇ ಜಾಸ್ತಿ ಇರುವಂಥ ಭಾಗ ಅದು. ಸೊ ಅಲ್ಲಿ ಯಾರೋ ಒಬ್ಬ ಸ್ಟೇಟಸ್ನಲ್ಲಿ ಹಾಕಿದರು, ವಾಟ್ಸಪ್ನಲ್ಲಿ ಯಾವುದೋ ಒಂದು ವಿಷಯ ಬಿಟ್ಟರು ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ನಡೆದಂಥ ಘಟನೆ ಅದು. ನಾನು ಮುಸ್ಲಿಂ ಸಮಾಜಕ್ಕೆ ಹೇಳೋದು, ಗೂಂಡಾಗಿರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಇವತ್ತು ಕೋರ್ಟ್ ಇದೆ, ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ ಇದೆ. ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂಥ ಇದೇನು ಪಾಕಿಸ್ತಾನ ಅಲ್ಲ, ಇದೇನು ಅಫ್ಘಾನಿಸ್ತಾನ ಅಲ್ಲ, ಇದೇನು ಬಾಂಗ್ಲಾದೇಶ ಅಲ್ಲ. ಹೇಗೆ ಬೇಕಾದಾಗ ಏನು ಬೇಕಾದ ಮಾಡೋದು. ಸಂವಿಧಾನ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡಿ. ಸೊ ಏನು ನಿಮಗೇನಾಗಿದೆ, ತೊಂದರೆ ಆಗಿದೆ ಅಲ್ಲಿ ಹೇಳ್ಕೊಳ್ಳೋಕ್ಕೆ ಅವಕಾಶಗಳಿದ್ದಾವೆ. ಧರಣಿ ಮಾಡಿ ಬಂಧನ ಆಗೋ ತನಕ ಬಂಧನ ಮಾಡಿದ್ದಾರೆ. ಈಗಾಗಲೇ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿನ ಬಂಧನ ಮಾಡಿದ್ದಾರೆ. ನಾನು ಹೇಳೋದು, ಮುಸ್ಲಿಂ ಸಮಾಜ, ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾಯಿದ್ದೀರಿ, ನಮ್ಮ ದೇವರುಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾಯಿದ್ದೀರಿ. ನಾವೇನಾದರೂ ಹಾಗಾದ್ರೆ ಈ ರೀತಿ ಎದ್ದರೆ ಏನಾಗ್ಬೋದು? ಸೊ ಸಂವಿಧಾನ ಇದೆ, ಕಾನೂನಿದೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದ್ದಾರೆ. ಸೊ ಅದರ ಪ್ರಕಾರ ನಡಿಬೇಕು ಅಂತನ್ನುವಂಥದ್ದು ಗೊತ್ತಾಗದೆ ನೀವು ಏನು ಬೇಕಾದ ಮಾಡ್ಬೋದು, ಗುಂಡಾಗಿರಿ ಮಾಡ್ಬೋದು. ಈ ರೀತಿ ಇನ್ಮೇಲೆ ನಡೆಯೋದಲ್ಲ. ಹಿಂದೂ ಸಮಾಜ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ತೀನಿ. ಯಾರು ರಕ್ಷಕರಿದ್ದಾರೆ, ಪೊಲೀಸ್ ಇಲಾಖೆಗೆ ಪೊಲೀಸ್ ಜೀಪಿನ ಮೇಲೆ, ಅವ್ರ ವಾಹನ ಮೇಲೆ ಕಲ್ಲಿಸಿದ್ದೀರಿ. ಸುಮಾರು 14 ಜನರಿಗೆ ಗಾಯ ಆಗಿದೆ. ಸೊ ಹಾಗಾದರೆ ಎಲ್ಲಿ ಹೋಗ್ತಾ ಇದ್ದೀರಿ ನೀವು? ಈ ರೀತಿಯ ಪ್ರವೃತ್ತಿ ಮೈಸೂರಿನಲ್ಲಿ ಇದು ಮೊದಲೇ ಬಾರಿ ಅಲ್ಲ, ಭಾಳಷ್ಟು ಸಲ ನಡೀತಾ ಇದೆ, ಮುಂದೇನೂ ನಡೀಬೋದು. ಇದಕ್ಕೆ ಇವರನ್ನು ಹದ್ದು ಬಸ್ನಲ್ಲಿಡಬೇಕು ಅಂತನ್ನುವಂಥದ್ದು ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಕೇಸ್ ಹಾಕಿದರೆ ನಾಳೆ ಮತ್ತೆ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ಇವರೆಲ್ಲ. ಸೊ ಇವರು ಸರಿಯಾಗಿ ಕೇಸ್ ಹಾಕಿ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿಬೇಕು, ಆವಾಗ ಬುದ್ಧಿ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಟಾರ್ಗೆಟ್ ಮಾಡಿದ್ದಾರೆ ಸರ್, ಯಾಕಂದರೆ ಪೊಲೀಸರು ಆತ್ಮಸ್ಥೈರ್ಯ ಕುಗ್ಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ? ಟಾರ್ಗೆಟ್ ಮಾಡಿ ಪೊಲೀಸರು ಹೊಡಿತಾ ಇದ್ದಾರೆ ಸರ್. ನೋಡಿ, ಅವರು 2047 ಈ ದೇಶವನ್ನು ಇಸ್ಲಾಂ ದೇಶ, ಎರಡನೆಯ ಪಾಕಿಸ್ತಾನ ಅಂತನ್ನುವಂಥದ್ದು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರು. ಸೊ ಆ ಘೋಷಣೆಯ ಹಿನ್ನೆಲೆಯಲ್ಲಿ ಮುನ್ನುಗ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆಗೂ ಒಂದೇ ರೀತಿ ಅವ್ರು ಮಾಡಲ್ಲ. ಆದರೆ ಈಗಂತೂ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು, ಧೈರ್ಯವನ್ನು ಕುಗ್ಗಿಸ್ಬೇಕು. ಕಾನೂನು ಮುರಿದು ನಾವೇನು ಬೇಕಾದ ಮಾಡ್ತೀವಿ ಅನ್ನುವಂಥದ್ದು ಸೊಕ್ಕಿನ ನಡೀತಾ ಇದೆ. ಅದು ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಇರ್ಬೋದು, ಹುಬ್ಬಳ್ಳಿ ಗಲಭೆ ಇರ್ಬೋದು. ಹೀಗೆ ಅನೇಕ, ಈಗ ಶಿವಮೊಗ್ಗದ ರಾಗಿಗುಡ್ಡದ ಇದರಲ್ಲಿ SP ಓಡಿ ಹೋಗ್ಬೇಕಾಯ್ತು. ಅಂಥ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಯಾಕೆ? ವೋಟ್ ಬ್ಯಾಂಕ್.